ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ, ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಕುರಿತಂತಹ ಉಲ್ಲೇಖವನ್ನು ನಾವು ಕಾಣ್ತೇವೆ. ಅಮೆರಿಕದ ಸಂವಿಧಾನದಲ್ಲಿ ಹಕ್ಕುಗಳ ಮಸೂದೆ, ಅದರಿಂದ ಪ್ರೇರೇಪಣೆಯನ್ನು ಪಡೆದು ಭಾರತದ ಸಂವಿಧಾನದಲ್ಲೂ ಕೂಡ ಮೂಲಭೂತ ಹಕ್ಕುಗಳ ಅಧ್ಯಾಯವನ್ನು ಅಳವಡಿಸಲಾಗಿದೆ. ಇದಕ್ಕೆ ಮೂಲ ಪ್ರೇರೇಪಣೆ ದೊರೆತಿರತಕ್ಕಂಥದ್ದು ಅಮೆರಿಕದ ಸಂವಿಧಾನ. ದಂಗೆಯಿಂದ ಆದಾಗ ಅದನ್ನು ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಸಶಸ್ತ್ರ ದಂಗೆಯಿಂದ ಆದಾಗ ಅದನ್ನು ಆಂತರಿಕ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಸೊ ಎರಡೂ ರೀತಿಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಈಗಾಗಲೇ ಘೋಷಣೆ ಮಾಡಿರೋದನ್ನು ನಾವು ಅನಂತರದಲ್ಲಿ ಗಮನಿಸ್ತೇವೆ. ಬಾಹ್ಯ ತುರ್ತು ಪರಿಸ್ಥಿತಿ ಅಂದರೆ ಯುದ್ಧ ಮತ್ತು ವಿದೇಶಿ ಆಕ್ರಮಣದಿಂದ ಆದಾಗ, ಆಂತರಿಕ ತುರ್ತು ಪರಿಸ್ಥಿತಿ ಅಂದರೆ ಸಶಸ್ತ್ರ ದಂಗೆಯಿಂದ ಆದಾಗ. ಇವತ್ತ 3ನೇ ವಿಧಿ ಕೇಂದ್ರದ ಕಾರ್ಯಾಂಗಾಧಿಕಾರವನ್ನು ರಾಷ್ಟ್ರಪತಿಗಳಲ್ಲೇ ಇರಿಸಿದೆ ಮತ್ತು ಅಂತಹ ಅಧಿಕಾರವನ್ನು ಅವರು ನೇರವಾಗಿ ಆಗಲಿ ಅಥವಾ ತಮ್ಮ ಅಧೀನವಾದಂತಹ ಅಧಿಕಾರಿಗಳ ಮೂಲಕ ಚಲಾಯಿಸ್ತಾರೆ. ರಾಷ್ಟ್ರಪತಿಗಳು ರಕ್ಷಣಾ ಬಲಗಳ ಸರ್ವೋಚ್ಚ ಮಹಾದಂಡನಾಯಕರಾಗಿರ್ತಾರೆ. ಸೊ ಅದರ ಲಕ್ಷಣಗಳನ್ನು ನಾವು ಗಮನಿಸೋದಾದರೆ, ಮೊಟ್ಟಮೊದಲನೇದಾಗಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ. ಇಟ್ಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ. ಈ ರಾಜ್ಯದಲ್ಲಿ ದ್ವಿಸದನ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್